ಮೂರನೇ ಬಾರಿಗೆ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮೋಸದ ಆಟದಿಂದ 9 ಸೀಟ್ಗಳನ್ನ ಅವ್ರು ಗೆದ್ದರು. ಆ 9 ಗೆದ್ದದ್ದು ಪ್ರಾಮಾಣಿಕತೆಯಿಂದ ಅಲ್ಲ, ಮೋಸದಿಂದ. ಮೋಸ ಹೇಗಂದ್ರೆ ಗ್ಯಾರಂಟಿ ಅಡ್ವಾನ್ಸ್ ಹಾಕಿಬಿಟ್ರು ಹೆಣ್ಣು ಮಕ್ಕಳ ಅಕೌಂಟಿಗೆ 2,000 ರೂಪಾಯಿ ಅಡ್ವಾನ್ಸ್. ಇಲೆಕ್ಷನ್ ವೋಟಿಂಗ್ 3 ದಿವಸ 4 ದಿವಸ ಇರುವಾಗೆ ಹಾಕಿ ಜನರಿಗೆ ಮೋಸ ಮಾಡಿ ಓಟವನ್ನು ಹಾಕಿಸ್ಕೊಂಡ್ರು. ಕಳೆದ 1 ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇಡೀ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ 1 ರೂಪಾಯಿ ಅನುದಾನ ಕೊಡಲಿಲ್ಲ. ನಮ್ಮ ಸರ್ಕಾರದಲ್ಲಿ, ಯಡಿಯೂರಪ್ಪನವ್ರ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಅವ್ರಿಗೆ ಹೋಗ್ಲಿಕ್ಕಾಗಿಲ್ಲ. ಅನುದಾನದ ಕೊರತೆಯಿಂದ ಇವತ್ತು ಕಾಮಗಾರಿಗಳು ಬಂದಾಗಿದ್ದಾವೆ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಚುನಾವಣೆ ಹಣಕ್ಕಾಗಿ ದಲಿತರ ಹಣವನ್ನ ಖಜಾನೆಯಿಂದನೇ ಲೂಟಿ ಮಾಡಿದ್ರು, ಬ್ಯಾಂಕಿನಿಂದನೇ ಲೂಟಿ ಮಾಡಿ ನಮ್ಮ ನೆರೆ ರಾಜ್ಯ ಅಲ್ಲಿಗೆ ಹಣವನ್ನು ಕಳಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಕರ್ನಾಟಕದಲ್ಲಿ ಅವರು ಒಂದೇ ಒಂದು ಸೀಟ್ ಗೆಲ್ಲಕ್ಕೆ ಆಗ್ತಿದ್ದಿಲ್ಲ. 28ಕ್ಕೆ 28 ಸೋಲ್ತಿದ್ರು. ಅದರ ಮೋಸದಿಂದ ಗೆದ್ದಿದ್ದಾರೆ 9 ಸೀಟನ್ನು. ಅದು ನಿಜವಾದಂಥ ಜಯ ಅಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ಚಿತ್ರದುರ್ಗದ ಜನ, ನಾನು ಯಾವತ್ತೂ ಕೂಡ ಚಿತ್ರದುರ್ಗಕ್ಕೆ ಮಂತ್ರಿ ಇದ್ದಾಗ, ಶಾಸಕನಿದ್ದಾಗ ಕೆಲವು ಕಾರ್ಯಗಳ ನಿಮಿತ್ತ ಹೋಗಿದ್ದೆ ಹೊರತು ಅಲ್ಲಿ 8 ವಿಧಾನಸಭಾ ಕ್ಷೇತ್ರದ ಹೆಸರು ಹೇಳುವಂಥ ಪರಿಸ್ಥಿತಿ ಒಳಗೆ ನಾನು ಇರಲಾರ್ದಂಥ ಸಂದರ್ಭದಲ್ಲಿ ನನ್ನನ್ನು ಚಿತ್ರದುರ್ಗಕ್ಕೆ ಜನ ಬರಮಾಡಿಕೊಂಡು ಅಲ್ಲಿ ಲೀಡರ್ಸು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರಿ ನೀವೇ ನಿಲ್ಲಬೇಕು ಅಂತ ಒತ್ತಾಯ ಮಾಡಿ ನಿಲ್ಲಿಸಿ, ನಾನು ಪಕ್ಷಕ್ಕಾಗಿ ನಿಲ್ಲಬೇಕು ಅಂದಾಗ 2 ಮಾತಾಡ್ದೇ ಹೋಗಿ ಚುನಾವಣೆ ನಿಂತು ಎದುರಿಸಿ ಇವತ್ತು ಜನರ ಆಶೀರ್ವಾದವನ್ನು ಪಡೆದು ಬೆಂಗಳೂರಿಗೆ ಹೀಗೆ ಬರ್ತಾ ಇದ್ದೀನಿ. ಜನರ ನಿರೀಕ್ಷೆಯಂತೆ ನಾವೆಲ್ಲ 17 ಜನ ಸಂಸದರು ಏನು ಗೆದ್ದಿದ್ದೀವಿ ಕರ್ನಾಟಕದಲ್ಲಿ, ಎಲ್ಲರೂ ಸೇರಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರುವುದರ ಬಗ್ಗೆ ಮತ್ತು ನಮ್ಮ NDA ಪಾರ್ಟ್ನರ್ ಆಗಿರ್ತಕ್ಕಂಥ JDSನ 2 ಸದಸ್ಯರು, ಅದರಲ್ಲೂ ಈ ಬಾರಿ ವಿಶೇಷತೆ ಅಂದ್ರೆ ಎಲ್ಲ ಸೀನಿಯರ್ಸು ಕೂಡ ಕರ್ನಾಟಕದಿಂದ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿಗಳು ಹೋಗಿರ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಹೋಗಿರ್ತಕ್ಕಂಥದ್ದು ಒಂದು ವಿಶೇಷದ. ಎಲ್ಲರ ಅನುಭವ ಮತ್ತು ಅವರ ಕಾರ್ಯದಕ್ಷತೆಯಿಂದ ಕರ್ನಾಟಕಕ್ಕೆ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡ್ಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಮತ್ತು ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸಲಿಕ್ಕೆ ಹೆಚ್ಚು ಶ್ರಮವಹಿಸಿ ಕೆಲಸವನ್ನು ಮಾಡ್ತೀವಿ. ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಕರ್ನಾಟಕದ ಜನತೆಗೆ, ಅದರಲ್ಲೂ ನಾನು ಅಪರಿಚಿತ ಅಂಥೇಳಿ ಗೋಬ್ಯಾಕ್ ಅಂತೇಳಿ ಕೆಲವರು ಸ್ವಾರ್ಥದಿಂದ ಹೇಳಿದರು ಚಿತ್ರದುರ್ಗದಲ್ಲಿ, ಅವರೆಲ್ಲರನ್ನೂ ಮೀರಿ ಗೆಲ್ಲಿಸಿದಂಥ ಚಿತ್ರದುರ್ಗದ ಮತದಾರ ಬಂಧುಗಳಿಗೆ, ತಂದೆ ತಾಯಿಗಳಿಗೆ ವಿಶೇಷವಾದಂಥ ಕೃತಜ್ಞತೆ ಹೇಳ್ತೀನಿ. ಸರ್, ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಚಿತ್ರದುರ್ಗದಲ್ಲಿ, ಯಾಕಂದ್ರೆ ಬಿಜೆಪಿಯಲ್ಲಿ ಒಡಕಿದೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು. ಬಿಜೆಪಿ ಒಡಕತ್ತ ಒಂದು ಅವ್ರದ್ದು ಕ್ಯಾಲ್ಕುಲೇಷನ್ ಇತ್ತು. 2ನೇದ್ದು ಹೊರಗೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಇಲ್ಲಿ ಬಂದು ನಿಂತು ಏನು ಗೆಲ್ತಾನ ಅನ್ನೋದು ಅವ್ರಿಗೆ ಇದು ಇತ್ತು. ಮಾಧ್ಯಮದ ಮಿತ್ರರಿಗೂ ಕೂಡ ಇವ್ರು ನಾನು ಗೆಲ್ತೀನಿ ಅಂತ ಹೇಳಲಿಕ್ಕೆ ಅನುಮಾನತೆ ಇತ್ತು. ಮಾಧ್ಯಮದವರು ಕೂಡ ಹಿಂದೇಟ್ ಹಾಕಿದ್ರು. ನೋಡಿ, ನಮ್ಮದು ಪಕ್ಷದ ಹೈಕಮಾಂಡಿನ ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಗೆದ್ದವರು ಎಲ್ಲರೂ ಸಾಮಾನ್ಯವಾಗಿ ನಾವು ಮಂತ್ರಿ ಆಗಬೇಕು, ಹೆಚ್ಚಿನ ಸ್ಥಾನಮಾನಗಳು ಸಿಗಬೇಕು ಅನ್ನೋದು ಅಪೇಕ್ಷೆ ಇದ್ದರೂ ಕೂಡ ನಾವು
ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಹೈಕಮಾಂಡಿನ ನಿರ್ದೇಶನದಂತೆ ಕೆಲಸ ಮಾಡಬೇಕು. ಅದು ರಾಜಕೀಯ ನೀತಿ. ತಾವು ಆಕಾಂಕ್ಷಿಗಳು ನಾನೇನು ಹೇಳಿದೆ ಭಾಳ ಸ್ಪಷ್ಟವಾಗಿ, ರಾಷ್ಟ್ರೀಯ ನಾಯಕರು ಯಾವುದೇ ನಿರ್ಣಯಗಳು ತಗೊಂಡ್ರು ಅದಕ್ಕೆ ನಾನು ಸದಾ ಬದ್ಧಿದ್ದೀನಿ. 30 ವರ್ಷ ನಾನು ನೋಡಿದ್ರಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಯಾವತ್ತೂ ಕೂಡ ಯಾವುದಕ್ಕೂ ನಾನು ಆಸೆ ಪಟ್ಟಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು, ದಿವಂಗತ ಅನಂತಕುಮಾರ್ ಅವರು ಏನೇನು ನಿರ್ಣಯಗಳು ತಗೊಂಡಿದ್ರು ಅದಕ್ಕೆಲ್ಲ ಬದ್ಧವಾಗಿದ್ದು ಮನುಷ್ಯ. ಹಿಂದಿನ ಸಚಿವರಿದ್ರಲ್ಲ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.